ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತಿನ ದಿನ ನಾನು ವೀಳ್ಯದೆಲೆಯಿಂದ 9 ಕಣ್ಣು ಮಾಡಿ ದೃಷ್ಟಿ ತೆಗೆಯುವ ವಿಧಾನವನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನವಿದೆ. ವೀಳ್ಯದೆಲೆ ಎಂದರೆ ಕೇವಲ ಒಂದು ಎಲೆಯಲ್ಲ, ಶುಭ ಕಾರ್ಯಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಬಳಸುವ ಮಂಗಳಕರ ಎಲೆ ಎಂದು ನಮ್ಮ ಹಿರಿಯರು ಗೌರವದಿಂದ ನೋಡಿಕೊಂಡು ಬಂದಿದ್ದಾರೆ. ಇಂದು ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದಿರುವ ಒಂದು ಸಾಂಪ್ರದಾಯಿಕ ವಿಧಾನದಲ್ಲಿ ವೀಳ್ಯದೆಲೆಯನ್ನು ತೆಗೆದುಕೊಂಡು 9 ಕಣ್ಣುಗಳನ್ನು ಮಾಡಿ ದೃಷ್ಟಿ ತೆಗೆಯುವ ವಿಧಾನವನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ. ಮೊದಲು ನಾವು ಸ್ವಚ್ಛವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳೋಣ. ಅದರ ಮೇಲೆ 9 ಸಣ್ಣ ಗುರುತುಗಳನ್ನು ಅಥವಾ ಕಣ್ಣುಗಳನ್ನು ಮಾಡೋಣ. ನಂತರ ಈ ವೀಳ್ಯದೆಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದೃಷ್ಟಿ ತೆಗೆಯಬೇಕಾದ ವ್ಯಕ್ತಿಯ ಸುತ್ತಲೂ ಸಾಂಪ್ರದಾಯಿಕವಾಗಿ 3 ಬಾರಿ ಸುತ್ತಿಸಿ ದೃಷ್ಟಿ ತೆಗೆಯೋಣ. ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಹೀಗೆ ಮಾಡುವುದರಿಂದ ಕೆಟ್ಟ ದೃಷ್ಟಿಯ ಪ್ರಭಾವ ದೂರವಾಗಲಿ, ಮನೆಯಲ್ಲೂ ವ್ಯಕ್ತಿಗಳಲ್ಲೂ ಒಳ್ಳೆಯತನ ಮತ್ತು ಶುಭ ಶಕ್ತಿ ನೆಲೆಸಲಿ ಎಂದು ಆಶಿಸುತ್ತಾರೆ. ಈ ವೀಳ್ಯದೆಲೆಯನ್ನು ನಮ್ಮ ಸಂಪ್ರದಾಯದಲ್ಲಿ ಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಮದುವೆ, ಪೂಜೆ, ಹಬ್ಬ ಹರಿದಿನಗಳು ಸೇರಿದಂತೆ ಅನೇಕ ಶುಭ ಕಾರ್ಯಗಳಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನವಿದೆ. ಇದು ನಮ್ಮ ಪೂರ್ವಜರಿಂದ ಬಂದಿರುವ ಒಂದು ಸಾಂಪ್ರದಾಯಿಕ ನಂಬಿಕೆ ಮತ್ತು ಆಚರಣೆ. ಕೆಟ್ಟದ್ದು ದೂರವಾಗಲಿ, ಒಳ್ಳೆಯದು ನಮ್ಮ ಮನೆಗೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಂಪ್ರದಾಯವನ್ನು ಪಾಲಿಸುತ್ತಾರೆ. ನಮ್ಮ ಸಂಪ್ರದಾಯವನ್ನು ತಿಳಿದುಕೊಳ್ಳೋಣ, ಮುಂದಿನ ಪೀಳಿಗೆಗೂ ಪರಿಚಯಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಫುಲ್ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.